ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ PK ಅಲೆಮಾರಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈಗ ನಾನು ನಿಮ್ಗೆಲ್ಲ ತೋರ್ಸಕ್ ಹೊರಟಿರುವಂತಹ ಜಾಗ ಕವಲೇದುರ್ಗದಿಂದ ಸ್ವಲ್ಪ ದೂರದಲ್ಲಿರುವಂತಹ ಮಾಗ್ಲೂ ಫಾಲ್ಸ್ ಅಂತ. ಈ ಮನೆನ ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಮನೆನೇ ನಿಮಗೆ ಲ್ಯಾಂಡ್ ಮಾರ್ಕ್ ನಿಮ್ಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆ ಲ್ಯಾಂಡ್ ಮಾರ್ಕ್ ಕೊನೆ ಮನೆ. ಅದಾದ್ಮೇಲೆ ಒಂದು 2 ಕಿಲೋಮೀಟರ್ ನಿಮ್ಗೆ ಯಾವುದೇ ಮನೆ ಸಿಗಲ್ಲ ನೋಡಿ. ಈ ತರ ಫುಲ್ ಆಫ್ ರೋಡಲ್ಲಿ ಜರ್ನಿ ಮಾಡಬೇಕಾಗತ್ತೆ. ಹಾಯ್ ಫ್ರೆಂಡ್ಸ್, ನಾವಿವಾಗ ಬಂದಿದ್ದೀವಿ ಮಾಗ್ಲೂ ಫಾಲ್ಸ್ ಅಂತ. ಸೊ ರೂಟ್ ಕರೆಕ್ಟಾಗಿ ಗೊತ್ತಾಗಿಲ್ಲ, ಇಲ್ಲಿ ಕೇಳಿದ್ರೆ ಯಾರು ಹೇಳಲಿಲ್ಲ. ಸೊ ನಾವೇ ಒಂದು ಎಸ್ಟಿಮೇಷನ್ ಅಲ್ಲಿ ಬಂದಿದ್ದೀವಿ. ಬರಬೇಕಾದ್ರೆ ಒಂದು ಜಾಗದಲ್ಲಿ ನೀರು ಹರಿತಾ ಇತ್ತು. ಇದೇ ಇರ್ಬೋದು, ಲೊಕೇಶನ್ ಕೂಡ ಇದನ್ನೇ ತೋರಿಸ್ತಾ ಇದೆ. ಬನ್ನಿ ಹೋಗೋಣ. ಫುಲ್ಲು ಕಾಡು, ಬರೀ ಸ್ವರ ಮಾತ್ರ ಕೇಳ್ತಾ ಇದೆ. ಬೈಕ್ ಇಲ್ಲೇ ಇದೆ, ಯಾರು ಬರ್ದೇ ಇದ್ರೆ ಸಾಕು. ಕಾಣಿಸ್ತಾ ಇದೆ, ಫಾಲ್ಸ್ ಗೊತ್ತಿಲ್ಲ. ಆಕ್ಚುಲಿ ಇನ್ನ ಡೌನ್ ಇದೆ ಅನ್ಸುತ್ತೆ, ಇದು ಫಾಲ್ಸ್ ಮೇಲೆ. ಫ್ರೆಂಡ್ಸ್, ಇಲ್ಲಿ ಬಂದ್ರೆ ಆಟ ಆಡಕ್ಕೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಬಟ್ ಕಾರಲ್ಲಿ ಐ ಥಿಂಕ್ ಬರಕ್ ಆಗಲ್ಲ ಅನ್ಕೊಂತೀನಿ. 2 ವೀಲರ್ ಅಲ್ಲಿ ಬಂದವರು ಟ್ರೈ ಮಾಡ್ಬೋದು, ಯಾಕಂದ್ರೆ ಇದು ಫುಲ್ ಆಫ್ ರೋಡು. ಸೂಪರ್ ಆಗಿದೆ ಜಾಗ, ನನಗಂತೂ ತುಂಬಾ ಖುಷಿ ಆಯ್ತು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕರ್ಕೊಂಡ್ ಬರ್ತಾ ಇದೆ. ಆಕ್ಚುಲಿ ಹಿಡನ್ ಆಗಿರೋದ್ರಿಂದ, ಯಾರಿಗೂ ಗೊತ್ತಿಲ್ದಿರೋದ್ರಾಗಿರೋದ್ರಿಂದ ಸ್ವಲ್ಪ ಇಲ್ಲಿ ಕುಡಿಯಕ್ಕೆ ಬರೋರು ಬಾಟ್ಲ್ ಎಲ್ಲ ಹೊಡೆದಿರೋ ಸ್ವಲ್ಪ ಕಮ್ಮಿ ಇದೆ. ಸೊ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಇನ್ನೂ ಚೆನ್ನಾಗಿದೆ. ಹೋಗೋಣ, ಹಿಂಗೋಣ. ಕಾಲಿಟ್ಕೊಂಡು ಹಂಗೆ ಇಟ್ಕೊಂಡು ಹೋಗೋಣ. ಹಾ, ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಬರಬೇಕು. ಮಳೆಗಾಲ ಆಗಿರೋದ್ರಿಂದ ಜಾಸ್ತಿ ರಿಸ್ಕ್ ತಗೊಳಕ್ಕಾಗಲ್ಲ. ಐ ಥಿಂಕ್ ಮಳೆ ಜಾಸ್ತಿ ಆದ್ರೆ ಇನ್ನೂ ಜಾಸ್ತಿ ಇರ್ಬೋದು ಅನ್ಕೊಂತೀನಿ ನೀರು. ಆ ಥರ ನೀರೇನಾದ್ರು ಜಾಸ್ತಿ ಆಗ್ಬಿಟ್ರೆ ನಾವು ಈ ಥರ ಎಲ್ಲ ಓಡಾಡೋಕ್ಕಾಗಲ್ಲ. ಯಾಕಂದರೆ ನೀರು ಬರೋ ಫೋರ್ಸ್ಗೆ ನಾವು ಬಂಡೆ ಮೇಲೆ ನಡ್ಕೊಂಡು ಹೋಗಕ್ಕೆ ಆಗೋದಿಲ್ಲ. ಹಾಗೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನನ್ನ ತಲೆ ಮೇಲೆ ಹೆಲ್ಮೆಟ್ ಹಾಗೇ ಇದೆ. ಆ್ಯಕ್ಚುಲಿ ನಾನು ಹೆಲ್ಮೆಟ್ ಇದೆ ಅನ್ನೋ ಕಾನ್ಸೆಪ್ಟೇ ಮರ್ತುಬಿಟ್ಟು ವಿಡಿಯೋನ ಮಾಡಿಬಿಟ್ಟಿದ್ದೀನಿ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ನೀರು ಹರಿತಾ ಇದೆ. ಇದು ಮಳೆ ಏನಾದ್ರು ಬಂದು ಇನ್ನೊಂದು ಸ್ವಲ್ಪ ಜಾಸ್ತಿ ಮಳೆ ಬಂದರೆ ನೀರು ಇನ್ನೂ ಅದ್ಭುತವಾಗಿ ಕಾಣುತ್ತೆ ನಿಮಗೆ. ಮಲೆನಾಡು ಕಡೆ ಬಂದ್ಬಿಟ್ರೆ ಈ ಕಡೆ ಫಾಲ್ಸ್ ಎಲ್ಲ ನೀವು ಚೆನ್ನಾಗಿ ನೋಡ್ಬೋದು. ಬಟ್ ಕಾರಲ್ಲಿ ಬಂದ್ರೆ ನೋಡೋಕ್ಕಾಗಲ್ಲ, ಬಟ್ ಫ್ಯಾಮಿಲಿ ಎಲ್ಲ ಬರೋಕ್ಕಾಗಲ್ಲ. ಬಟ್ ನೀವು ಬಂದರೆ ಹುಡುಗರು ಬಂದರೆ ಸಗದಾಗಿರುತ್ತೆ. ಬಟ್ ಬಿ ಕೇರ್ಫುಲ್ ಆಗಿರಬೇಕು, ಯಾಕಂದರೆ ಮೊನ್ನೆ ಕೂಡ ಇಲ್ಲೊಂದು ಒಬ್ಬೇ ಫಾಲ್ಸ್ ಅಂತ ಇದೆಯಂತೆ. ಅಲ್ಲಿ ಪಾಪ ಯಾರೋ ಬಿದ್ದು ಡೆತ್ ಆಗಿದ್ದಾರೆ. ಸೊ ಅಲ್ಲಿ ಇವಾಗ ಬಿಡ್ತಾ ಇಲ್ಲ. ಸೊ ನಾವು ಅದ್ರ ಬದಲು ಇದಕ್ಕೆ ಬರಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದ್ವಿ. ನೀರು ಕಮ್ಮಿ ಹರಿತಿದ್ದ ಕಾರಣ ನೀರಲ್ಲಿ ಒಂದು ಅರ್ಧ ಕಿಲೋಮೀಟರ್ ಒಳಗಡೆ ಕಾಡಲ್ಲಿ ನಡ್ಕೊಂಡು ಹೋಗಿದ್ವಿ. ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ಅಲ್ಲಿ ಕಾಡು ಒಳಗಡೆ ಹೋದಾಗ ನೀರು ನೋಡಿ, ಈ ಥರ ಬಂಡೆಗಳ ಮೇಲೆ ನೀರು ಹರಿಯೋದು ಒಳಗಡೆ ಇನ್ನೂ ತುಂಬ ಚೆನ್ನಾಗಿತ್ತು. ಓಕೆನಾ, ಹೋಣ. ಅದೊಂದು ಫಾಲ್ಸ್ ನೋಡ್ಬೇಕಲ್ಲ, ಕೆಳಗಡೆ ಬೀಳ್ತಾರ ಫಾಲ್ಸ್. ಗಾಯ್ಸ್, ಇವಾಗ ಈ ನೀರು ಕೆಳಗಡೆ ಬೀಳ್ತಾರೋ ಜಾಗ ನೋಡ್ಕೊಂಡು ಹೋಗ್ತೀವಿ. ಸಿಕ್ಕಿದ್ರೆ ಖಂಡಿತವಾಗ್ಲೂ ತೋರಿಸ್ತೀವಿ. ಜಿಗಣೆ ಎಷ್ಟು ಚೆನ್ನಾಗಿ ನನ್ನ ಗಾಡಿ ಮೇಲೆ ಕುತ್ಕೊಂಡು ಇದನ್ನ ಇಲ್ಲಿ ತೊಗೊಂಬರೋಕೆ ತುಂಬ ಕಷ್ಟಪಟ್ಟಿದ್ದೀನಿ. ಬರೋದೇ ಇಲ್ಲ ಅನ್ನತ್ತೆ. ಜಿಗಣೆ ಬೇಕಂದ್ರೆ ಈ ಕಡೆ ಬನ್ನಿ, ಸಿಗುತ್ತೆ. ಬಟ್ ಹುಷಾರಾಗಿರ್ಬೇಕು. ನಮ್ಮ ಮೇಲೆ ಯಾವುದಂತೂ ಒಂದು ಜಿಗಣೆ ಬಂದಿಲ್ಲ, ಗಾಡಿ ಮೇಲೆ ಅಪ್ಪಿತಪ್ಪಿ ಒಂದು ಜಿಗಣೆ ಬಂದ್ಬಿಟ್ಟಿದೆ. ಥ್ಯಾಂಕ್ ಯು ಸೋ ಮಚ್ ಜಿಗಣೆ, ನೀನು ಬಂದಿದ್ದಕ್ಕೆ. ಇದನ್ನ ಮತ್ತೆ ಅದ್ರ ಮನೆಗೆ ವಾಪಸ್ ಬಿಟ್ಬಿಡೋಣ. ಇದು ಬಿಹೈಂಡ್ ದ ಸೀನ್ಸ್, ಭಯದಲ್ಲಿ ನೋಡ್ಕೊಳ್ತಾರೋ ಬ್ಲಾಗರ್. ನೋಡಿ, ಇವಾಗಿಂದ ನಮಗೆ ಆ್ಯಕ್ಚುಲ್ ಆಗಿ ಟಾಸ್ಕ್ ಶುರು ಆಗಿದ್ದು. ನಿಮಗೆ ಫಾಲ್ಸ್ ತೋರಿಸೋಣ ಅಂತ ಹೊರಟ್ವಿ. ಸ್ಪೀಡ್ ಆಯಿತು ಫ್ರೆಂಡ್ಸ್, ಆಯ್ಕೋಬೇಕಾಗಿತ್ತು. ಸೊ ಜಾಕಿ ಚೆನ್ನಾಗಿರೋದ್ರಿಂದ
ತಪ್ಪಿದೆ ಆಯ್ಕೊಳ್ಳೋದು. ಫಾಲ್ಸ್ಗೋಸ್ಕರ ನಮ್ಮ ಹುಡುಕಾಟ ಶುರು ಆಯಿತು. ಸುಮಾರು ಒಂದು 10 ಕಿಲೋಮೀಟ್ರ್ ಸುತ್ತಾಡಿದ್ವಿ, ಗೊತ್ತಾಗಲಿಲ್ಲ. ಮಾಗ್ಲು ಫಾಲ್ಸ್ ಅಂದರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಮತ್ತೆ ನಾವು ಫಸ್ಟ್ ತೋರಿಸಿದ್ವಲ್ಲ ಮನೆ, ಎಲ್ಲೋ ಹುಡ್ಕೊಂಬಂದ್ವಿ. ಕೊನೆಗೆ ಮನೆಯವ್ರು ಹೇಳಿದ್ರು ಫಾಲ್ಸ್ ನಮ್ಮ ತೋಟದಲ್ಲೇ ಇದೆ, ಆರಾಮಾಗಿ ಹೋಗಿ ಬನ್ನಿ ಅಂತ. ಫೈನಲಿ ನಾವು ನೋಡಿದಂತಹ ಒಂದು ಏನಿದೆ ಫಾಲ್ಸ್, ಅದರ ಡೌನ್ ಅಂದರೆ ನಾವು ನೋಡಿದ್ದು ಅಪ್ಪಲ್ಲಿ. ಸೊ ಅಲ್ಲಿಂದ ಇಳಿಯೋಕೆ ಹೋದರೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇಲ್ಲೊಬ್ರದ್ದು ತೋಟ ಇದರಿಂದ ಹೋಗ್ಬೋದಂತೆ. ಸೊ ಅವ್ರ ಪರ್ಮಿಷನ್ ತಗೊಂಡು ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಒಬ್ಬ ಅವರೇ ಬನ್ನಿ ನಮ್ಮ ತೋಟದಿಂದ ಹೋಗಿ ಅಂತ ಹೇಳಿದ್ರು. ಚೆನ್ನಾಗಿದೆ. ಯಾರಿಗೂ ಗೊತ್ತಿಲ್ಲ, ಫಾಲ್ಸ್ ಹೋಗ್ಲೇಬೇಕು ಅಂತ ಹುಚ್ಚಾಗ್ಬಿಡ್ತೀನಿ ನಾನು. ಸುಮಾರು ಒಂದು 2-3 ಕಡೆ ಸುತ್ತಾಡ್ಕೊಂಡ್ಬಂದ್ವಿ, ಜಾಗ ನೋಡಿದ್ವಿ, ಸಿಗ್ಲಿಲ್ಲ. ರೋಡ್ ಡೆಡ್ ಎಂಡ್ಗೆಲ್ಲ ಹೋದ್ವಿ, ಸೊ ಅಲ್ಲೂ ನೋಡೋಕ್ಕಾಗಲಿಲ್ಲ. ನೋಡಿ ನಮ್ಮ ಜೊತೆ ಬರ್ತಾ ಇದ್ದಾರೆ ಪಾಪ. ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಬರ್ತಾ ಇದ್ದಾರೆ. ಸೊ ಅವ್ರು ಸಿಕ್ಕಿರೋದು ನಮ್ಗೆ ಅದೃಷ್ಟ. ಯಾಕಂದರೆ ಅವಲೇ ಒಂದ್ಸಲ ಹೋದ್ವಿ, ನೋಡಿದ್ರಂತವ್ರು, ಬಟ್ ನೋಡಿದ್ದಾರೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು. ಈಗ ತೋಟದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೌಂಡ್ ಕೇಳಿಸ್ತದೆ. ತುಂಬ ಕಾಲದಲ್ಲಿ ಫ್ರೆಂಡ್ಸ್ ತೋಟದಲ್ಲಿ ನಡ್ಕೊಂಡ್ಬರ್ಬೇಕಾದ್ರೆ, ಇವ್ರ ತೋಟದಲ್ಲಿ ನಡ್ಕೊಂಡ್ಬರ್ಬೇಕಾದ್ರೆ ಹೀಗಿದೆ ಅಂದರೆ, ನಾವೇನಾದರೂ ದಾರಿ ಇಲ್ದಿರೋ ದಾರಿಗೆ ಹೋಗಿದ್ರೆ ತುಂಬ ಕಷ್ಟ ಆಗಿರೋದು ಅನ್ಸುತ್ತೆ ನಮಗೆ. ಬರೋಕ್ಕಾಗಲ್ಲ, ಆ್ಯಕ್ಚುಲಿ ನೀರು ಕಮ್ಮಿ ಇದೆ, ಹಾಗಾಗಿ ನಾವು ಅಲ್ಲಿ ತನಕ ಹೋಗ್ಬೋದು. ನೀರು ಜಾಸ್ತಿ ಇದ್ದರೆ ನಿಜವೂ ಹೋಗೋಕ್ಕಾಗಲ್ಲ. ಬಟ್ ಇದು ಹಿಡನ್ ಫಾಲ್ಸು, ಚೆನ್ನಾಗಿದೆ. ನಾನು ಅವಲೇ ನಿಮ್ಮನ್ನ ಮೇಲ್ಗಡೆ ಕರ್ಕೊಂಡು ಹೋಗಿದ್ದೆ, ನನಗೆ ಅಲ್ಲೇ ಡೌಟ್ ಹೊಡಿತು, ಇದು ಆ್ಯಕ್ಚುಲಿ ಕೆಳಗಡೆ ಇಳಿತಾ ಇದೆ, ಫಾಲ್ಸು ಕೆಳಗಡೆ ಇದೆ ಅಂತ. ಏನು ಜಾಗ ಇದು ನೋಡಿ, ಎಷ್ಟು ಮರಗಳು ಬಿದ್ದೋಗಿದೆ ವಾಟರ್ಗೆ, ಫೋರ್ಸ್ಗೆ, ಮನುಷ್ಯ ಯಾವ ಲೆಕ್ಕ. ಅದಕ್ಕೆ ಹೇಳೋದು, ನೀರತ್ರ ಆಟ ಆಡಬೇಕಾದ್ರೆ, ನೀರತ್ರ ಹೋಗ್ಬೇಕಾದ್ರೆ ತುಂಬ ಹುಷಾರಾಗಿದೆ ಫ್ರೆಂಡ್ಸ್. ನಿಮಗೆ ಸಾಧ್ಯ ಆದರೆ ಹೋಗಿ, ಸಾಧ್ಯ ಆಗಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನೀವು ಟ್ರೈ ಕೂಡ ಮಾಡೋಕ್ಕೆ ಹೋಗ್ಬೇಡಿ. ಟ್ರೈ ಮಾಡ್ತೀವಿ ಅದೆಲ್ಲ ಏನು ಮಾಡೋಕ್ಕಿಲ್ಲ. ಯಾಕೆಂದರೆ ಲೈಫ್ ಆಮೇಲೆ ಟ್ರೈ ಮಾಡೋಕ್ಕಾಗಲ್ಲ, ಮತ್ತೆ ಲೈಫ್ಗೆ ಟ್ರೈ ಮಾಡೋಕ್ಕಾಗಲ್ಲ. ಫೈನಲ್ಲೇ ಗುರು ಈ ವಾಟರ್ ಫಾಲ್ಸ್ ನೋಡ್ಕೊಂಡು ಬಂದ್ರೆ ಫೈನಲ್ಲೇ ಬಂದ್ವಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಲಿಟ್ರಲಿ ಒಂದು ಪ್ಲೇಸ್ನ ನಮಗೆ ಗೊತ್ತಿಲ್ದಿರೋ ಹುಡ್ಕೊಂಡು ಬಂದಾಗ ತುಂಬ ಖುಷಿ ಆಗುತ್ತೆ. ಪ್ಲೇಸಸ್ನ ಹಂಟ್ ಮಾಡಬೇಕು,
ಆ ಹಂಟ್ ಯಾವಾಗ ಆಗುತ್ತೆ ಅಂದರೆ ಯಾವಾಗ ಪ್ಲೇಸಸ್ನ ತುಂಬ ಲವ್ ಮಾಡ್ತೀವಿ, ಯಾವಾಗ ನೇಚರ್ನ ಲವ್ ಮಾಡ್ತೀವಿ, ಅವಾಗ ಮಾತ್ರ ಹಂಟಿಗೆ ಸಾಧ್ಯ. ಸೊ ಫೈನಲಿ ನಿಮ್ಗೆಲ್ಲ ನಾನು ಮಾಗ್ಲು ಫಾಲ್ಸ್ ನೋಡ್ತಿದ್ದೀನಿ. ನನಗೂ ತುಂಬ ಖುಷಿ ಆಯಿತು ಫಾಲ್ಸ್ ನೋಡಿ. ನೀವು ಕೂಡ ನನಗೆ ತುಂಬ ಖುಷಿ ಪಟ್ಟಿದ್ದೀರಾ ಅಂತ ಅನ್ಕೊತೀನಿ. ಈ ಫಾಲ್ಸಿಗೆ ಬಂದಾಗ ನಮ್ಮ ಥರ ನೀವು ಹಂಟಿಂಗ್ ಮಾಡಬೇಕು ಅಂತ ಏನಿಲ್ಲ. ಈ ವಿಡಿಯೋ ನೋಡ್ಕೊಂಡು ಬಂದರೆ ಮೇಲ್ಗಡೆ ನಾವು ಹೋಗಿದ್ದ ಜಾಗದಿಂದ ಕೆಳಗಡೆ ಅಂದರೆ ನೀರು ಬರೋಕ್ಕೆ ಪೈಪ್ ಹಾಕಿದಾರಂತೆ. ಆ ಪೈಪ್ ಕಡೆಯಿಂದ ಬರ್ಬೋದು ಅಂತ ಅಲ್ಲಿ ಮನೆಯವರು ಹೇಳಿದ್ರು. ಸ್ನೇಹಿತರೆ, ನೀವೇನ ಈ ಕಡೆ ಬಂದಾಗ ಈ ಹಿಡನ್ ಫಾಲ್ಸ್ನ ವಿಸಿಟ್ ಮಾಡಿ. ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ.